ಯಾರು ತಮ್ಮ ತಂದೆಯನ್ನ ದ್ವೇಷಿಸುತ್ತಾರೋ ಅಂಥವರು ಈ ಮೂವಿ ನೋಡಲೇಬೇಕು. ಮೂವಿಯಲ್ಲಿ ಹ್ಯಾಪಿ ರಾಜ್ ಅಂತ ಒಬ್ಬ ಹುಡುಗ ಅವನು ಊರಿನಲ್ಲಿರುವ ತುಂಬ ಹುಡುಗಿಯರಿಗೆ ಪ್ರಪೋಸ್ ಮಾಡ್ತಾನೆ. ಆದರೆ ಅವನ ಲವ್ ಯಾರೂ ಅಕ್ಸೆಪ್ಟ್ ಮಾಡಲ್ಲ. ಅದಕ್ಕೆ ಕಾರಣ ಹ್ಯಾಪಿ ರಾಜ್ ಅಲ್ಲ, ಅವರಪ್ಪ. ಕಪ್ಪಗೆ ಕುಳ್ಳಗೆ ಇರುವ ಅವರಪ್ಪಗೆ ಊರಿನಲ್ಲಿ ಎಲ್ಲರೂ ಕುದುರೆ ಮೊಟ್ಟೆ ಅಂತ ಕರೀತಾ ಇರ್ತಾರೆ. ಅದಕ್ಕೆ ಹ್ಯಾಪಿ ರಾಜ್ ಲವ್ ಅನ್ನ ಯಾರು ಕೂಡ ಒಪ್ಕೊಳ್ಳಲ್ಲ. ಆವಾಗ ಹ್ಯಾಪಿ ರಾಜ್ ಅವರಪ್ಪನ ಮೇಲೆ ಕೋಪ ಮಾಡಿಕೊಂಡು ಬೆಂಗಳೂರಿಗೆ ಕೆಲಸಕ್ಕೆ ಬರುತ್ತಾನೆ. ಅಲ್ಲಿ ಕಾವ್ಯ ಎನ್ನುವ ಹುಡುಗಿಗೆ ಹ್ಯಾಪಿ ರಾಜ್ ಇಷ್ಟ ಆಗಿ ಇಬ್ಬರು ಲವ್ ಕೂಡ ಮಾಡ್ತಾರೆ. ಕಾವ್ಯಳ ಅಪ್ಪ ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಿರ್ತಾನೆ. ಒಂದು ದಿನ ಹ್ಯಾಪಿ ರಾಜ್ ಅಪ್ಪ ಅಮ್ಮನಿಗೆ ಕರೆಸಿ ಪರಿಚಯ ಮಾಡ್ಕೊಳ್ಬೇಕು ಅಂದ್ಕೊಂಡು ಪಾರ್ಟಿಗೆ ಇನ್ವೈಟ್ ಮಾಡ್ತಾರೆ. ಆದರೆ ಹ್ಯಾಪಿ ರಾಜ್ ಅಪ್ಪ ಇಡೀ ಊರಿನ ಜನರನ್ನೇ ಕರೆದುಕೊಂಡು ಬಂದು ಅವಾಂತರ ಮಾಡುತ್ತಾನೆ. ಹಾಗೆ ಅಲ್ಲಿ ಅವರಿಗೆ ಕೂಡ ಅವಮಾನವಾಗುತ್ತೆ. ಕೊನೆಗೆ ಹ್ಯಾಪಿ ರಾಜ್ ಮತ್ತು ಕಾವ್ಯ ಮದುವೆ ಆಗುತ್ತಾರಾ ಇಲ್ವಾ ಎನ್ನುವುದನ್ನ ಸಿನಿಮಾದಲ್ಲೇ ನೋಡಬೇಕು. ಸಿನಿಮಾ ಹೆಸರು ಬಂದು ಹ್ಯಾಪಿ ರಾಜ್ ಅಂತ. ಈ ಸಿನಿಮಾದಲ್ಲಿ ಹಳ್ಳಿಯಲ್ಲಿರುವವರನ್ನ ಸಿಟಿಯಲ್ಲಿರುವ ಶ್ರೀಮಂತರು ಹೇಗೆಲ್ಲ ಅವಮಾನಿಸುತ್ತಾರೆ ಎನ್ನುವುದನ್ನ ತೋರಿಸಿದ್ದಾರೆ. ಅದರ ಜೊತೆಗೆ ಹಳ್ಳಿ ಮತ್ತು ಸಿಟಿಯ ಕಲ್ಚರ್ ಅನ್ನ ಮುಖಾಮುಖಿಯಾಗಿಸುವ ಪ್ರಯತ್ನ ಕೂಡ ಮಾಡಿದ್ದಾರೆ. ಸಿನಿಮಾದ ಫಸ್ಟ್ ಹಾಫ್ಗಿಂತ ಸೆಕೆಂಡ್ ಹಾಫ್ನಲ್ಲಿ ತುಂಬ ಕಾಮಿಡಿ ಇದೆ. ಕ್ಲೈಮ್ಯಾಕ್ಸ್ ಮಾತ್ರ ತುಂಬ ಎಮೋಷನಲ್ ಆಗಿದೆ. ಯಾರಿಗೂ ಕೂಡ ಅವರ ಔಟರ್ ಬ್ಯೂಟಿ ನೋಡಿ ಅಳೆಯಬಾರದು. ಅವರ ಮನಸ್ಸು, ಅವರು ಪಟ್ಟಿರುವ ಕಷ್ಟ, ಅವರು ಮಾಡುವ ಒಳ್ಳೆಯ ಕೆಲಸಗಳು ಮಾತ್ರ ಮುಖ್ಯವಾಗುತ್ತವೆ ಎನ್ನುವುದನ್ನು ಈ ಸಿನಿಮಾದ ಮೂಲಕ ಅರ್ಥ ಮಾಡಿಕೊಳ್ಳಬಹುದು. ನೀವು ಈ ಸಿನಿಮಾ ನೋಡಿದರೆ ಹೇಗಿದೆ ಅಂತ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಮೂವಿ ಲಿಂಕ್ ಬೇಕಿದ್ದರೆ ಪೇಜ್ ಫಾಲೋ ಮಾಡಿಕೊಂಡು ಲಿಂಕ್ ಅಂತ ಕಮೆಂಟ್ ಮಾಡಿ. DM ಮಾಡ್ತೇನೆ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್.